ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಕೆಟ್ಟ ಕೆಲಸನ ಕತ್ಲೆನ ತೋರಿಸ್ತಾರೆ, ಹಾಗಾಗಿ ಒಳ್ಳೆ ಕೆಲಸನ ಬೆಳಕಾಗಿ ತೋರಿಸ್ತಾರೆ. ಸೊ ಕೆಟ್ಟದ್ರಿಂದ ಒಳ್ಳೇದನ್ನ ತೋರಿಸೋದಕ್ಕೋಸ್ಕರ ಒಂದು ಫೋರ್ ಶೇಡಿಂಗ್ ನೋಡಿ, ಕೆಟ್ಟದನ್ನ ಹೊರಗಡೆ ತೆಗಿತಾ ಇದೀವಿ, ಅದು ಬೆಳಕಾಗಿದೆ. ಸೊ ಜನಕ್ಕೆ ಗೊತ್ತಾಗ್ತಿದೆ ಏನೇನ್ ನಡೀತಿದೆ ಅನ್ನೋದನ್ನ ಒಂದು ಫೋರ್ ಶೇಡೋಯಿಂಗ್ ಇದೆ. ಸ್ಟಾರ್ಟಿಂಗ್ ಅಲ್ಲೇ ಈ 4 ಜನ ತೋರಿಸ್ತಾರೆ. ಇವ್ನು 4 ಜನ ಮೋಸ ಮಾಡಿರ್ತಾನಲ್ಲ, ಆ 4 ಜನನೇ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ಬಿಡ್ತಾರೆ. ನೋಡ್ಕೊಬಿಡಿ, ಇವ್ರುಗಳ ಹತ್ರ ಇಂಡೈರೆಕ್ಟ್ ಆಗಿ ರೆಫರೆನ್ಸ್. ಇನ್ನೊಂದೇನು ಅಂದ್ರೆ, ನೆಕ್ಸ್ಟ್ ಕ್ಲಿಪ್ ಹಾಕ್ತೀನಿ, ಆ ಕ್ಲಿಪ್ ಅಲ್ಲಿ 4 ಟಿವಿನೇ ಆಫ್ ಆಗಿರುತ್ತೆ ಈ ರಿಪೋರ್ಟರ್ ಹೇಳ್ಬೇಕಾದ್ರೆ. ಯಾಕೆಂದ್ರೆ ಫೋರ್ ಶೇಡೋಯಿಂಗ್ ಅಗೇನ್ 4 ಜನಕ್ಕೆ ಮೋಸ ಮಾಡೋನೆ ಅಂತ ಅಷ್ಟೇ. ಒಡವೆಗಳನ್ನು ದೋಚಿಕೊಂಡು ಓಡಿ ಹೋಗಿರುವ ಮೋಸದ ಈ ಮನ್ಮಥ ರಾಜನನ್ನು ಈ ಪಿಕ್ಚರ್ ಅಲ್ಲಿ ಆಕ್ಚುಲಿ ಬುದ್ಧಿವಂತ ಅನ್ನೋಕ್ಕಿಂತ ಮುಂಚೆ ಈ ಪಿಕ್ಚರ್ ಹೆಸರು ಮನ್ಮಥ ಅಂತ ಇತ್ತು ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ತುಂಬಾ ಸರಿ ಮನ್ಮಥ ಅಂತ ಮೆನ್ಷನ್ ಮಾಡ್ತಾರೆ. ಬಟ್ ಮೇ ಬಿ ಕಾರಣಾಂತರದಿಂದ ಪಿಕ್ಚರ್ ಹೆಸರು ಬುದ್ಧಿವಂತ ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜ್ ಮಾಡಿರ್ಬೋದು. ಬಿಕಾಸ್ ಇಲ್ಲಿ ನೋಡ್ಬೋದು ನೀವು ಪಿಕ್ಚರ್ ಅಲ್ಲಿ ಎಷ್ಟೊಂದ್ ಸರಿ ಮನ್ಮಥ ಅಂತ, ಬಟ್ ಲಾಸ್ಟ್ ಅಲ್ಲಿ ಬುದ್ಧಿವಂತ ಅಂತ ಮೆನ್ಷನ್ ಮಾಡ್ತಿತ್ತು. ಸೊ ಮೇ ಬಿ ಇದ್ರ ಪಿಕ್ಚರ್ ಹೆಸರು ಫಸ್ಟ್ ಮನ್ಮಥ ಅಂತ ಇತ್ತು ಅನ್ಸುತ್ತೆ, ಆಮೇಲೆ ಬುದ್ಧಿವಂತ ಆಗ ಕನ್ವರ್ಟ್ ಆಯ್ತು ಅನ್ಸುತ್ತೆ. ಅದಕ್ಕೋಸ್ಕರ ನೀವು ಕಾಣಿಸುತ್ತೆ, ನೋಡ್ಬೋದು ಪೂರ್ತಿ ಪಿಕ್ಚರ್ ಅಲ್ಲಿ. ಓಡಿ ಹೋಗಿದ್ದ ಮನ್ಮಥ ರಾಜ, ಈ ಮನ್ಮಥ ರಾಜನ್ ಕೇಸು ನಿಮ್ ಕೋರ್ಟ್ಗೆ ಬರುತ್ತಲ್ಲ. ಈ ಸಾಂಗ್ ಅಲ್ಲೂ ಫೋರ್ ಶೇಡೋ ಆಗಿ ತೋರ್ಸೋರು ನೋಡಿ. 4 ಜನಕ್ಕೇನೆ ಮೋಸ ಮಾಡೋದು. ಪೂಜಾ ಗಾಂಧಿ ಅವಾಗ ಮಾತ್ರ ಬರ್ತಾಳೆ ಸಾಂಗ್ ಅಲ್ಲಿ. ಸೊ ನೋಡಿ ಹೆಂಗ್ ಎಷ್ಟು ಡೀಟೇಲಿಂಗ್ ಆಗಿ ಪಿಕ್ಚರ್ ಮಾಡೋರು ಅಂತ. ಅದನ್ನ ಹೇಳಿ ತಲೆ ಓಡಿಸ್ಬೇಕು, ಅದಕ್ಕೆ ಬುದ್ಧಿವಂತ. ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ್ದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಎಲ್ಲ ಸೇರಿಕೊಂಡು. ಅವ್ನು ಹೇಳೋದು ಒಂಥರ ಕರೆಕ್ಟ್ ಆಗೇ ಇದೆ. ಯಾರೋ ಅಂತ ಹೇಳ್ತಾರಲ್ಲ, ಜೋಸಫ್ ಒಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಪಂಚಾಮೃತ. ಸೊ ಟೆಕ್ನಿಕ್ಲಿ ಜೋಸಫ್ ಬಂದ್ಬಿಟ್ಟು ಮಾಡಿರೋದು, ಇದನ್ನ ಮೋಸ ಮಾಡಿರೋದು. ಸೊ ಪಂಚಾಮೃತ ಅಲ್ಲ ಮಾಡಿರೋದು. ಸೊ ಟೆಕ್ನಿಕ್ಲಿ ಪಂಚಾಮೃತನೇ ಬೇರೆ, ಜೋಸಫೇ ಬೇರೆ. ಯಾಕಂದ್ರೆ ಇಬ್ರು ಒಬ್ನೇ ಇದ್ರೂ ಸಪ್ರೇಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾನೆ. ಸೊ ಹಾಗಾಗಿ ಅವನು ತೋರಿಸ್ಬೋದು, ನಾನ್ ಮಾಡಿಲ್ಲ, ಅದು ಮಾಡಿದಿನೊಬ್ಬ ಅನ್ನೋ ಹತ್ರ. ನೋಡಿ ಹೆಂಗೈತೆ ಪಿಕ್ಚರ್. ಅದಕ್ಕೆ ಬುದ್ಧಿವಂತ ಅಂತ ಹೇಳಿರೋದು. ಎಂತ ಜಡ್ಜಮ್ಮ, ಹಣ ತೆಗೆದುಕೊಂಡು ವಾದ ಮಾಡುವಲಾರೆ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾನೆ, ಇನ್ನು ಓಸಿ ವಾದ ಮಾಡುವಲಾರೆ ನನಗೆ ನ್ಯಾಯ ಕೊಡಿಸ್ತಾನಂತೆ ಹೇಗೆ ನಂಬ್ಲಿಕ್ಕುಂಟು? ಇಲ್ಲಿ ಅವ್ನು ಲಾಯರ್ ಯಾಕೆ ಬೇಡ ಅಂತಂದ ಅಂದ್ರೆ, ಯಾಕೆಂದ್ರೆ ಈ ಲಾಯರ್ಗೆ ನೀನ್ ಒಳ್ಳೆಯವನೇ ಆಗಿರ್ಬೋದು ಅಥವಾ ಕೆಟ್ಟವನೇ ಆಗಿರ್ಬೋದು, ಎಲ್ಲಾನು ಓಪನ್ ಮಾಡಿ ಇಡಲೇಬೇಕು. ಅಂದ್ರೆ ನೀನ್ ಏನೇನ್ ಮಾಡಿದ್ಯಾ ಅದನ್ನೆಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಒಂಚೂರು ಎಡವರ್ಟ್ ಆದ್ರೂ ಲಾಯರ್ ನಿನ್ಗೆ ಎಕ್ಬಿಡ್ತಾನೆ ಕರ್ಕೊಂಡು ಹೋಗ್ಬಿಟ್ಟು. ಸೊ ಅದಕ್ಕೆ ಅವ್ನ ಏನ್ ಮಾಡ್ತಾನೆ, ನನ್ ಲಾಯರೇ ಬೇಡ, ನಾನೇ ವಾದ ಮಾಡ್ಕೊತೀನಿ, ಆಗ ನಾನು ಯಾರಿಗೂ ಏನು ಹೇಳೋ ಅಗತ್ಯನೂ ಇಲ್ಲ, ಆಮೇಲೆ ನಾನು ತಗೊಳಕೊಳ್ಳೋ ಚಾನ್ಸಸ್ ಕಮ್ಮಿ ಇರುತ್ತೆ ಅನ್ನೋ ತರ. ಅದಕ್ಕೆ ಹೇಳಿದ್ ಬುದ್ಧಿವಂತ ಅಂತ. ಪಿಕ್ಚರ್ ಹೆಸರೇ ಬುದ್ಧಿವಂತ. ನನ್ನ ಹೆಸರು ಪಂಚಾಮೃತ ಅಂತ ಗೊತ್ತುಂಟಾ? ಇಲ್ಲಿ ಕ್ಯಾರೆಕ್ಟರ್ಗೆ ಪಂಚಾಮೃತ ಅಂತ ಹೆಸರಿಕ್ಕಿರೋದು ಗೊತ್ತಾ? ಪಂಚದ್ರವ್ಯಗಳನ್ನು ಸೇರಿಸಿ ಮಾಡಿದಾಗ ಮತ್ತೆ ಅಭಿಷೇಕ ಮಾಡ್ತಾರಲ್ಲ, ಅವಾಗ ಅದಕ್ಕೆ ಪಂಚಾಮೃತ ಅಂತ ಹೇಳ್ತಾರೆ. ಸೊ ಇಲ್ಲಿ 5 ಜನಕ್ಕೆ ಅವ್ನು ಮೋಸ ಮಾಡಿರ್ತಾನೆ. ಅಂದ್ರೆ 4 ಜನಕ್ಕೆ ಮೋಸ ಮಾಡಿರೋದು, ಬಟ್ ಪೂಜಾ ಗಾಂಧಿ ಲವ್ ಮಾಡ್ತಿರ್ತಾನೆ. ಸೊ ಟೆಕ್ನಿಕ್ಲಿ 5 ಹುಡುಗಿರೇ ಅಲ್ವಾ? ಸೊ 5 ಜನಕ್ಕೂ ಮಾಡಿರೋದ್ರಿಂದ ಆ ಪಂಚಾಮೃತ ಅಂತ ಹೆಸರು. ನೋಡಿ ಏನ್ ತಲೆ ಓಡಿಸೋರಿ ಅಪ್ಪ, ಈ ಪಾಟಿ ತಲೆ ಓಡಿಸ್ಬಿಟ್ಟವ್ರೆ. ತರಿಗೆ ಯಾರು ತಾಳಿ ಕಟ್ಟಿದ್ದು? ನೀವೇ ತಾನೇ? ಯಾರಿಗೆ? ನನಗೆ. ಈ ಸೀನ್ ಲಿಟರಲಿ ಬಂದ್ಬಿಟ್ಟು ಉಪೇಂದ್ರ ಅವ್ರದ್ದು ಆಟೋ ಶಂಕರ್ ಅಂತ ಒಂದು ಮೂವಿ ಇದೆ, ಆ ಮೂವಿಗೆ ಡೈರೆಕ್ಟ್ ರೆಫರೆನ್ಸ್. ಸೊ ಡೈಲಾಗ್ಗಳನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಾಂಗ್ ಲಿರಿಕ್ಸ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಬೇರೆ ಏನೋ ಮೀನಿಂಗ್ ಇದೆ, ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ನೀವೇ ನೋಡ್ಬಿಟ್ಟು ನೀವೇ ಅರ್ಥ ಮಾಡ್ಕೊಬೇಕು. ನೀವು ಬುದ್ಧಿವಂತರಾಗಬೇಕಲ್ವಾ? ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಅಟೆಂಡ್ ದಿಸ್ ಫೋನ್? ಹಲೋ. ಯಾವಾಗ ಈ ರಿಂಗ್ ಟೋನ್ ಬರುತ್ತಲ್ಲ ಪಿಕ್ಚರ್ ಅಲ್ಲಿ, ಅವ್ನ್ ಚೆನ್ನಾಗ್ ಬಕ್ರಾ ಮಾಡ್ತಾವನೆ ಅವ್ರನ್ನ ಅಂತ, ಅದೊಂದು ಫೋರ್ ಶೇಡಿಂಗ್. ಅದಕ್ಕೆ ಬರ್ಬೇಕಾದ್ರೆ ಬಕ್ರಾ ಮಾಡ್ತಾರ ಫೀಲ್ ಕೊಡಕ್ಕೋಸ್ಕರ ನಗ್ತಾರ ಸೌಂಡ್, ಚೆನ್ನಾಗ್ ಬಕ್ರಾ ಮಾಡ್ತಾವನೆ ಅನ್ನೋ ತರ. ಥ್ಯಾಂಕ್ ಯು. ನೋ ಫೈಲ್ ಅಂತ ಹೇಳ್ಬೇಕು. ಓಕೆ ಕಮ್ ಆನ್. ನೋಡಿ ಹಾರ್ಶ್ ರಿಯಾಲಿಟಿನ ಎಕ್ಸ್ಪ್ಲೇಸ್ ಮಾಡ್ತಾವ್ರೆ. ಏನಂದ್ರೆ ಹೆಂಗೆ ಲಂಚ ಕೊಡ್ಬೇಕಾದ್ರೆ ಕಾಸು ಅನ್ನೋದು ಅಥವಾ ದುಡ್ಡು ಅನ್ನೋದು ಅಥವಾ ಕ್ಯಾಶ್ ಅನ್ನೋದ್ರ ಬದಲು ಫೈಲು ಅದು ಇದು ಅಂತ ಹೇಳ್ಬಿಟ್ಟು ಡೀಲ್ ಮಾಡ್ತಾರೆ. ಅದನ್ನ ನೋಡಿ ಹಾರ್ಶ್ ರಿಯಾಲಿಟಿ ಇದು, ಏನು ಮಾಡಕ್ಕಾಗಲ್ಲ. ನೋಡಿ ಪಿಕ್ಚರ್ ತೋರ್ಸೋರೆ. ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ, ತಪ್ಪಾಗಿ ತಿಳಿಬೇಡ ತಂಗಿ. ಅಗೇನ್ ಇಲ್ಲೊಂದು ಫೋರ್ ಶ್ಯಾಡೋಯಿಂಗ್, ಅವಳನ್ನ ತಂಗಿ ಅಂತ ಕರೀತಾರದು. ಯಾಕೆಂದ್ರೆ ಅವ್ನ ಫ್ರೆಂಡ್ ಅವಳನ್ನ ಡವ್ ಹೊಡಿತಾ ಇದ್ದಿದ್ದು, ಅವಳಿಗೋಸ್ಕರ ಸೆಟಪ್ ಮಾಡಕ್ಕೋಸ್ಕರ ಈ ಪೂರ್ತಿ ನಾಟಕ ಮಾಡ್ತಾನೆ ಅನ್ನೋ ಹತ್ರ ಫೋರ್ ಶ್ಯಾಡೋಯಿಂಗ್. ಅಗೇನ್ ವಾಟ್ ಎ ಬ್ರೈನ್ ಬ್ರೋ, ರಿಯಲಿ ಹ್ಯಾಟ್ಸ್ ಆಫ್.
ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ನೋಡಿಕೋ ಅಂತ ಬಳುಕೋರು ನೀವೇ ಅಲ್ಲವೇ? ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್ ಲಿಟ್ರಲಿ ಸಿಸ್ಟಮ್ ನ ಕ್ವಶನ್ ಮಾಡ್ತಾ ಇರೋದು. ಏನಕ್ಕೆ ಅಂದ್ರೆ ಈಗಿನ ಜನರೇಷನ್ ಎಷ್ಟು ಹಡ್ಗೆಟ್ ಹೋಗಿದೆ ನೋಡಿ, ಹೆಂಗೆ ಫಾಸ್ಟ್ ಅಂತ ಹೇಳ್ತಾರೆ, ಬಟ್ ಏನು ಫಾಸ್ಟ್ ಆಗಿ ಕೆಲಸ ಮಾಡಲ್ಲ. ಬರೀ ಪಾಪ್ಯುಲೇಷನ್ ಒಂದು ಇನ್ಕ್ರೀಸ್ ಆಗ್ತಾ ಇದೆ, ಬೇಡದಿರೋ ಕೆಲ್ಸಕ್ಕೆ ಮಾತ್ರ ತಲೆ ಓಡಿಸ್ತಾವ್ರೆ, ಬೇಕಾಗಿರೋ ಕೆಲ್ಸಕ್ಕೆ ತಲೆನೇ ಓಡಿಸಲ್ಲ ಅನ್ನೋ ತರ ಒಂದು ಫೋರ್ ಶ್ಯಾಡೋಯಿಂಗ್. ಇದನ್ನು ಎಷ್ಟು ತಲೆ ಓಡಿಸಿ ಈ ತರ ಪಿಕ್ಚರ್ ಮಾಡ್ಬೇಕು ಅಂದ್ರೆ ತುಂಬಾ ಜಾಸ್ತಿ ತಲೆ ಇರಬೇಕು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಎಂತದಿದು? ಇಲ್ಲಿ ಲಿಟ್ರಲಿ ಎಷ್ಟೊಂದು ಮೂವಿದು ರೆಫರೆನ್ಸ್ಗಳಿದೆ. ನನಗಂತೂ ನಕ್ಕಿ ಸಾಕಾಗೋಯ್ತು. ಅಲ್ಲಿ ಲಿಟ್ರಲಿ ಪೂಜಾ ಗಾಂಧಿ ಎದುರುಗಡೆನೆ ಪೂಜಾ ಗಾಂಧಿ ಪಿಕ್ಚರ್ ಬಗ್ಗೆ ಪೂಜಾ ಗಾಂಧಿಗೆ ಉರಿಸ್ತವ್ರೆ. ವಾ, ಇದನ್ನ ಹೇಳ್ತಾರೆ ನೆಕ್ಸ್ಟ್ ಲೆವೆಲ್ ರೋಸ್ಟಿಂಗ್ ಅಂತ. ಅರ್ಥ ಆಯ್ತಾ? ಇದನ್ನ ರೋಸ್ಟಿಂಗ್ ಅನ್ನೋದು. ಈಗ ರಿಲೀಸ್ ಆಗ್ಬೇಕಿತ್ತು ಈ ಪಿಕ್ಚರ್. ದೇವರಾಣೆಗಳು ಹೇಳ್ತೀನಿ, ಈಗ ಏನಾದ್ರು ರಿಲೀಸ್ ಆಗಿರೋ ಗ್ಯಾರಂಟಿ ಜನ ನಕ್ಕಿ ಸತ್ತೋಗೋರು. ಯಾಕಂದ್ರೆ ಆಗಿನ ಜನರೇಷನ್ ಅಲ್ಲಿ ಹೌದು ನೋಡ್ತಿದ್ರು ಪಿಕ್ಚರ್ ಬೇರೆ ಲ್ಯಾಂಗ್ವೇಜಸ್, ಬಟ್ ಅಷ್ಟಾಗಿ ನೋಡ್ತಿರ್ಲಿಲ್ಲ ಈಗಿನ ಜನರೇಷನ್ ಕಂಪೇರ್ ಮಾಡಿದ್ರೆ. ಈಗಿನ ಜನರೇಷನ್ ಆಲ್ಮೋಸ್ಟ್ 80 to 90% ಪಿಕ್ಚರ್ಸ್ ನೋಡಿರ್ತಾರೆ. ಸೊ ಹಾಗಾಗಿ ರೆಫರೆನ್ಸಸ್ಗಳು ಅರ್ಥ ಆಗುತ್ತೆ. ಎಷ್ಟು ರೆಫರೆನ್ಸ್ ಐತ್ ಗುರು, ನಾನು ನೋಡಿ ನಗು ಬರುತ್ತೆ. ಅಯ್ಯೋ ದೇವರೇ ಏನಿದು ಅಂತ. ఈ చేతులు ఎందుకురా, తొడ తట్టడం ఎందుకురా, ఈ కంటి చూపులు చాలురా. ಈ ವಿಡಿಯೋ ಮಾಡ್ಬೇಕಾದ್ರೆ ನನ್ಗೆ ಹೆವಿ ಟಾರ್ಚರ್ ಆಯ್ತೈತೆ, ನಕ್ಕಿ ಸಾಯ್ತಾ ಇದೀನಿ. ಒಳ್ಳೆ ಕಥೆ ಆಯ್ತು. ಈ ತರ ರೋಸ್ಟ್ ಯಾರು ಮಾಡ್ತಾರ ತೆಲುಗು ಇಂಡಸ್ಟ್ರಿನ? ಯಪ್ಪ, ಕಣ್ಣಲ್ಲೇ ಬ್ಲಾಸ್ಟ್ ಮಾಡ್ತೀನಿ ಅಂತಾರಲ್ಲಪ್ಪ. ಯಪ್ಪ ದೇವ್ರೆ, ಉಪೇಂದ್ರ ಅವ್ರು ಏನ್ ಗುರು ಈ ತರನ? ಯಪ್ಪ, ಇದು ಯಾರು ಡೈರೆಕ್ಟ್ ಮಾಡಿರೋ ದೇವರಣಿಗಳು ಹೇಳ್ತೀನಿ, ನಿಮ್ ಕಾಲ ತೆಗ್ದು ನಮ್ ತಲೆ ಮೇಲೆ ಇಟ್ಬಿಡಿ, ಪಾವನ ಆಗ್ಬಿಡುತ್ತೆ. ನಿಜವಾದ ಸಿನಿಮಾ ನಾಯಕನಿರ್ಬೇಕು, ಆದ್ರೆ ನಿನ್ನ ಜೀವನದಲ್ಲಿ ಖಳನಾಯಕನಾಗಿ ಬಿಟ್ಟನಲ್ಲ ಅವನು. ಉಪೇಂದ್ರ ರೆಫರೆನ್ಸ್ ನ ಇದ್ರಲ್ಲೇ ಕೊಡ್ತಾವ್ ನೋಡಿ. ಪಿಕ್ಚರ್ ಬಗ್ಗೆ ಹೇಳ್ತಾರಲ್ಲ, ಅವ್ರ ರೆಫರೆನ್ಸ್ ಅವ್ರೆ. ಯಾರೋ ಅವನು ದೊಡ್ಡ ಪಿಕ್ಚರ್ ಆಕ್ಟರ್ ಇರ್ಬೇಕು, ಇಲ್ಲಿ ನಿನ್ ಲೈಫ್ ಅಲ್ಲಿ ವಿಲನ್ ಆಗ್ಬಿಟ್ಟವನೆ ಅಂತ ಹೇಳ್ತಾರೆ. ಸೊ ಟೆಕ್ನಿಕಲಿ ಅವ್ರು ಹೇಳ್ತಾ ಇರೋದು ರಿಯಲ್ ಆಕ್ಟರ್ ಇರ್ಬೇಕು ಅಂತ. ಸೊ ಫೋರ್ ಶ್ಯಾಡೋಯಿಂಗ್ ದಟ್ ಅವ್ರು ಆಕ್ಟಿಂಗ್ ಮಾಡ್ತವ್ರೆ ಪಿಕ್ಚರ್ ಒಡೆ, ಇನ್ನೊಂದು ವಿಚ್ ಇಸ್ ಆಲ್ಸೋ ಆಕ್ಟಿಂಗ್. ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಬಟ್ ಇಟ್ ಈಸ್ ರಿಯಾಲಿಟಿ. ಓಕೆ, ಜೋಸೆಫ್ ಫರ್ನಾಂಡಿಸ್ ಯಾವಾಗ ರಿಯಲ್ ತೋರ್ಸಕ್ ಟ್ರೈ ಮಾಡ್ತಿದ್ದ ಅವ್ರು ಲೈಟ್ ಬರುತ್ತೆ ಆಸ್ ಯೂಶುವಲ್. ಸೊ ಮೂವಿಲಿ ಯಾವಾಗ ಜೋಸೆಫ್ ಫರ್ನಾಂಡಿಸ್ ಅಂತ ರಿವೀಲ್ ಆಗುತ್ತೋ ಅವ್ರು ಲೈಟ್ ಬರುತ್ತೆ. ಸೊ ಅದು ರಿಯಲ್ ಅಂತ ತೋರ್ಸಕ್ಕೋಸ್ಕರ ಅರ್ಥ ಮಾಡ್ತಾರೆ. ಯಾವ್ದು ರಿಯಲ್ ಇದೆ ಅದು ಲೈಟ್ ಆಗಿ ತೋರಿಸ್ತಾರೆ, ಯಾವ್ದು ರಿಯಲ್ ಅಲ್ವೋ ಅದು ನಾರ್ಮಲ್ ಆಗಿರುತ್ತೆ ಆಸ್ ಯೂಶುವಲಿ. ಒಂದು ಫೋರ್ ಶ್ಯಾಡೋಯಿಂಗ್. ನೀವಿಬ್ರು ಒಟ್ಟಿಗೆ ಸೇರಿ ತೆಗೆಸ್ಕೊಂಡಿರೋ ಫೋಟೋಸ್. ಅವ್ನ ವೀಕ್ನೆಸ್ ಅವ್ರ ಅಣ್ಣಂಗೆ ಗೊತ್ತಿತ್ತು. ಸೊ ಅವ್ರ ಅಣ್ಣ ಅದನ್ನ ಯೂಸ್ ಮಾಡ್ಕೊಂಡು ಅವ್ನಿಗೆ ಟಾರ್ಗೆಟ್ ಮಾಡಿಸಿದ್ರು ಅವ್ನಿಗೇನು ಫೀಲ್ ಆಗ್ಲಿಲ್ಲ. ಯಾಕಂದ್ರೆ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಅವ್ನಿಗೆ ಗೊತ್ತಿತ್ತು ಎಲ್ಲರಿಗೂ ನನ್ನ ವೀಕ್ನೆಸ್ ಗೊತ್ತಿರುತ್ತೆ, ಅವ್ರ అన్నకి వీక్నెస్ ಗೊತ್ತಿರುತ್ತೆ ಅಂತ. ఈ విషయం అంతా మా అన్నయ్యకి ఎలాగో తెలిసిపోయి మా అన్నయ్య వచ్చేసాడు. ಈ ವಿಷಯ ಅವ್ರ ಅಣ್ಣಂಗೆ ಹೆಂಗ್ ಗೊತ್ತಾಯ್ತು ಅವಳು ಇಲ್ಲವಳೆ ಅಂತ? ಅವ್ರ ಅಣ್ಣಂಗೆ ಅವ್ನ್ ಮದ್ವೆ ಆಗ್ಬೇಕಾಗಿದ್ದ ಗಂಡ ಹೇಳ್ಬಿಡ್ತಾನೆ ಹಿಂಗಿಂಗೆ ಅಂತ. ಬಿಕಾಸ್ ಹಿ ವಾಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್ ಪ್ಲಾನ್. ಇದನ್ನ ಲಾಸ್ಟ್ ಎಂಡಿಂಗ್ ಅಲ್ಲಿ ರಿವೀಲ್ ಮಾಡ್ತಾರೆ. ಸೊ ನೋಡಿ, ಇದನ್ನ ಅಲ್ಲಲ್ಲೇ ಚಿಕ್ಕ ಬಿಟ್ಸ್ ಬಿಟ್ಟವ್ರೆ. ಫೋರ್ ಶ್ಯಾಡೋಯಿಂಗ್ ದಟ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ ಅಂತ. ಡೀಟೇಲಿಂಗ್, ಸ್ಮಾಲ್ ಡೀಟೇಲಿಂಗ್ಸ್ ಆರ್ ಸೋ ಇಂಪಾರ್ಟೆಂಟ್. ಪಕ್ಕದಲ್ಲಿ ಒಬ್ಬ ನಿಸ್ತಾರ್ಥ ಆಗಿರೋ ಹುಡುಗನ ಇಟ್ಕೊಂಡು ಮತ್ತೊಬ್ಬ ಹೀರೋ ಬೇಕು ಇವಳಿಗೆ, ತಪ್ಪಲ್ಲವೋ? ಈಗಿನ ಜನರೇಷನ್ಗೆ ಲಿಟ್ರಲ್ ಆಗಿ ಬೈತವ್ರೆ ಉಪೇಂದ್ರ ಅವರು. ಏನಂತ ಅಂದ್ರೆ, ಪಕ್ಕದಲ್ಲೇ ಚೆನ್ನಾಗಿರೋರ್ನ ಇಟ್ಕೊಂಡು ಊರ್ ತುಂಬಾ ಬೇರೆಯವ್ರನ್ನ ಹುಡ್ಕೊಂಡು ಹೋಯ್ತಾರ, ನಾಚಿಕೆ ಆಗ್ಬೇಕು. ತಪ್ಪು ತಾನೇ ಅದು. ನಿನ್ ಗಂಡ ಆಗೋಂಡಿರ್ತಾನೆ, ಅವನ ಜೊತೆ ಆರಾಮಾಗಿರೋದು ಬಿಟ್ಬಿಟ್ಟು ಇನ್ನೊಬ್ಬ ಯಾವನೋ ಕಾಗೆ ತೋರಿಸ್ತೀನಿ ಬಾ, ಸರಿ ಗುಬ್ಬಜ್ಜಿ ತೋರಿಸ್ತೀನಿ ಕಾಗೆ ತೋರಿಸ್ತದ್ನಲ್ಲ, ಅವನ ಹತ್ರ ಹೋಯ್ತಿರಲ್ಲ. ಯಾಕೆ ಅಂತ ನಂಗೆ ಇದು ಅರ್ಥ ಆಗ್ಲಿಲ್ಲ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಷ್ಟೇ. ಅದನ್ನ ನಿಮ್ಗೂ ರಿಯಲ್ ಆಗಿ ಅರ್ಥ ಆದ್ರೆ ಎಲ್ಲೋ ಹೋಗ್ಬಿಡ್ತೀರಾ, ಅರ್ಥ ಆಗದೆ ಇರೋರು ಅಲ್ಲೆಲ್ಲೇ ಇರ್ಕೋತೀರಾ, ಏನು ಮಾಡಕ್ಕಾಗಲ್ಲ. ತಾಳಿಯನ್ನು ಕಿತ್ತು ಬಿಸಾಕಿದೆಯಾ? ಏನು ತಾಳಿಯನ್ನು ಚಪ್ಪಲಿ ಅಂದ್ಕೊಂಡಿಯಾ, ತಾಳಿ ಅಂದ್ಕೊಂಡಿಯಾ? ತಾಳಿಯ ಮಹತ್ವ ಗೊತ್ತುಂಟ ನಿನಗೆ? ನೋಡಿ, ತಾಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಉಪೇಂದ್ರ ಹೇಳ್ತಾವ್ರೆ. ತಾಳಿಗೆ ವ್ಯಾಲ್ಯೂ ಇದೆ, ಅದನ್ನ ನೀವು ಸುಮ್ಮನೆ ಹಾಕೊಳ್ಳೋದು ಒಡವೆ ಅಲ್ಲ, ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದರಲ್ಲಿ ಎಮೋಷನ್ಸ್ ಇರುತ್ತೆ, ಅದರಲ್ಲಿ ಫೀಲಿಂಗ್ಸ್ ಇರುತ್ತೆ ಅನ್ನೋದು ಒಂದು ಫಾರ್ಮ್ ಆಗಿ ಇಲ್ಲಿ ಉಪೇಂದ್ರ ಅವರು ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಿರೋದು. ಏನೋ ಇದು, ಎಲ್ಲಿಂದ ತಂದಿಯೋ ಇದನ್ನ? ಕದ್ಕೊಂಬಂದೆ. ಅಯ್ಯೋ ಸಾರಿ, ಇದೊಂದು ಪಾಯಿಂಟ್ ಮಿಸ್ ಆಗ್ಬಿಟ್ಟಿತ್ತು. ಯಾವಾಗ ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರುತ್ತಲ್ಲ, ಅವಾಗ ಅವ್ನು ಬುದ್ಧಿವಂತ ಅನ್ನೋ ತರ ತೋರ್ಸೋದಕ್ಕೋಸ್ಕರ ಈಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರೋದು. ಸೊ ಇದು ನಾನು ಮಿಸ್ ಔಟ್ ಮಾಡ್ಬಿಟ್ಟಿದ್ದೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾಗಿತ್ತು, ಬಟ್ ಈಗ ಹೇಳ್ತಾ ಇದೀನಿ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಯಾವ್ದು ಬೇಕಾಗಿಲ್ಲ, ಎಲ್ಲ ಹರಿದು ಬಿಸಾಕ್ತೀನಿ, ನನಗೇನು ಬೇಕಾಗಿಲ್ಲ. ಇದನ್ನ ಬಿಸಾಕಿದ್ರೆ ಆಮೇಲೆ ಇದನ್ನ ಎತ್ಕೊಂಡೇನೋ ಮಾಡ್ಬಿಡ್ತೀನಿ. ಇಲ್ಲಿ ಬಿತ್ಕೊಂಡು ನೀನೇ ಸಾಯಿ, ನಾನು ಹೋಗ್ತೀನಿ, ಹೋಗು. ನೋಡಿ, ಡಾಕ್ಯುಮೆಂಟ್ಸ್ ನ ಹರಿದಾಕಿದ್ರು ಎತ್ಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಲಾಸ್ಟ್ ಅಲ್ಲಿ ತೆಗ್ದಿಗ್ಲ ಹಾಕೊಂಡ್ಬಿಡ್ತೀನಿ ಅಂತ. ಬುದ್ಧಿವಂತರು ಏನ್ ಮಾಡ್ತಾರೆ, 10 ಸರಿ ಯೋಚನೆ ಮಾಡ್ತಾರೆ ಏನೇ ಕೆಲಸ ಮಾಡ್ಬೇಕಾದ್ರು.
ನೋಡಿ ಎಷ್ಟು ತಲೆ ಓಡಿಸ್ಬಿಟ್ಟು ಅರ್ಧ ಹಾಕಿದ್ರು ತಿರ್ಗಿ ಎತ್ಕೊಂಡು ಹೋಗೋದು ಫೈಲ್ನ, ಯಾಕೆಂದ್ರೆ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ. ವಾವ್, ಇದನ್ನ ಹೇಳ್ತಾರೆ ಬುದ್ಧಿವಂತಿಕೆ ಅಂತ. ಮೀನಿನಾಗಿ ಸಿಕ್ಕಿ ವಿಲುವಿಲ ಒದ್ದಾಡ್ತಿರೋ ಪ್ರತಿಯೊಬ್ಬ ಹುಡುಗಿರಿಗೂ ಮೋಸ ಮಾಡಿದ್ದು ನಿಮ್ಮ ತಮ್ಮ ಜೋಸೆಫ್ ಫರ್ನಾಂಡಿಸ್ ಅಂತ ಬಟ್ಟ ಬಯಲಾಗಿ ಹೋಯ್ತು ಬಿಡಿ. ಅದನ್ನೇ ಹೇಳ್ತಾ ಇರೋದು, ಜೋಸೆಫ್ ಫರ್ನಾಂಡಿಸೇ ಮಾಡಿದ್ದು ಅಂತ. ಹಾಗೇನು ಪಂಚಾಮೃತನೇ ಬೇರೆ, ಜೋಸೆಫ್ ಫರ್ನಾಂಡಿಸೇ ಬೇರೆ ಅನ್ನೋ ತರ ಇಲ್ಲಿ ವಾದ ನಡೀತಾ ಇರೋದು. ಬಟ್ ಇಬ್ರು ಒಬ್ನೇ, ಅದು ನಮ್ಗೆ ಲಾಸ್ಟ್ ಗೊತ್ತಾಗುತ್ತೆ. ಬಟ್ ಅವ್ರು ಇಲ್ಲಿ ನಮ್ಮನ್ನ ಕನ್ವಿನ್ಸ್ ಮಾಡ್ತಾವ್ರೆ ಆಡಿಯನ್ಸ್ ನ, ಜೋಸೆಫ್ ಫರ್ನಾಂಡಿಸ್ ಅನ್ನೋನೇ ಬೇರೆ, ಪಂಚಾಮೃತನೇ ಬೇರೆ ಅನ್ನೋ ತರ. ಇದನ್ನೇ ಹೇಳೋದು, ಮೈಂಡ್ ನ ಮ್ಯಾನಿಪುಲೇಟ್ ಮಾಡೋದು ಹೆಂಗೆ ಅಂತ ನೋಡಿ. ಅದಕ್ಕೆ ಈ ಪಿಕ್ಚರ್ ಅಲ್ಲಿ ಬುದ್ಧಿವಂತ ಅಂತ ಇಟ್ಟಿರೋದು, ಮೈಂಡ್ ನ ಹಿಂಗೆ ಮ್ಯಾನಿಪುಲೇಟ್ ಮಾಡೋದು ಜನ ಅಂತ, ನಾನೇ ಬೇರೆ ಅವನೇ ಬೇರೆ ಅಂತ. ಈ ಸೀನ್ ನೋಡ್ತಾ ಇದ್ರೆ ಲಿಟ್ರಲಿ ನಾನೊಬ್ಬ ಕಳ್ಳ ರಾಜ್ಕುಮಾರ್ ಅವ್ರದ್ದು ಮತ್ತೆ ಗಜಪತಿ ಗರ್ಭಭಂಗ, ಅದೇ ರಾಘವೇಂದ್ರ ರಾಜ್ಕುಮಾರ್ದು, ಅವ್ರಿಬ್ಬರದು ಮೂವಿದು ರೆಫರೆನ್ಸ್ ತರ ಐತೆ ಲಿಟ್ರಲಿ. ಅದ್ರದ್ದು ರೆಫರೆನ್ಸ್ ಕೂಡ ಕೊಡ್ತಾರೆ ಈ ಪೂರ್ತಿ ಸಿನೋರಿಯೋ ನಡಿಬೇಕಾದ್ರೆ. ನೀನೆಂತದ್ ನೀನು ದೇವರನ್ನೇ ಗಂಡಬೇಕು ಅಂತ ಕನಸು ಕಾಣುವುದು ಹುಚ್ಚಲ್ಲವೋ ಜಡ್ಜಮ್ಮ? ಇಲ್ಲಿ ಉಪೇಂದ್ರ ಅವರು ಲಿಟ್ರಲಿ ರಿಯಾಲಿಟಿ ಅಂದ್ರೆ ನಾವು ನ್ಯೂಸ್ ಅಲ್ಲಿ ನೋಡ್ತೀವಲ್ಲ ಅದರ ರೆಫರೆನ್ಸ್ ಕೊಟ್ಕೊಂಡು ಹೇಳ್ತಾ ಇರೋದು. ಇದು ಹೆಂಗೆ ದೇವ್ರ ಹೆಸರಲ್ಲಿ ಕಂತ್ರಿ ಕೆಲಸ ಮಾಡ್ತಾರೆ, ಈ ತರ ಹೆಣ್ಮಕ್ಳು ಮೋಸ ಮಾಡ್ತಾರೆ, ನಾನೇ ದೇವ್ರು ನನ್ನೇ ಮದುವೆ ಮಾಡಿಸ್ಬಿಡಿ ಏನ್ಬಿಟ್ಟು ಚೆನ್ನಾಗಿ ಗುಂಡಾಕ್ತಾರೆ. ಅದ್ರದ್ದು ರೆಫರೆನ್ಸ್ ಇದು, ಅರ್ಥ ಮಾಡ್ಕೊಳ್ಳಿ. ಟಿವಿ ದಿನ ನೋಡ್ತಿರ್ತೀರ ತಾನೆ, ಅದನ್ನೇ ಒಂದು ಪ್ಯಾರಡಿಯಾಗಿ ತೋರಿಸೋರೆ. ಸೂಪರ್ ಡೈರೆಕ್ಟ್ರು ಥಿಂಗ್ ನ ಅಬ್ಸರ್ವ್ ಮಾಡಿದ್ರ, ಒಂದು ಸೂಪರ್ ಡೈರೆಕ್ಟರ್. ಐ ಅಂಡರ್ಸ್ಟ್ಯಾಂಡ್ ಉಪೇಂದ್ರ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್, ಈಸ್ ಅ ಗ್ರೇಟ್ ಡೈರೆಕ್ಟರ್. ಅದೊಂದನ್ನ ಮಿಸ್ ಮಾಡ್ಕೊಂಡು ಬೇರೆದನ್ನ ಅಬ್ಸರ್ವ್ ಮಾಡೋದು ಸೂಪರ್ ಡೈರೆಕ್ಟರ್. ಈ ಮೂವಿ ಅದಕ್ಕಿಂತ ಮುಂಚೆ ಬಂದಿದ್ದು, ಅದ್ ಹೆಂಗೆ ಈ ಮೂವಿಲಿ ರೆಫರೆನ್ಸ್ ಮಾಡಿದ್ರು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಸೂಪರ್ ಬಂದಿದ್ದು 2011 ಅಲ್ಲಿ, 10 ಅಲ್ಲ, ನಾನೇ ಮರ್ತೋಗ್ಬಿಟ್ಟಿದೀನಿ ಸರಿನಾ. ಇದು ಅದಕ್ಕಿಂತ ಮುಂಚೆ ಬಂದಿದ್ದು ಬುದ್ಧಿವಂತ ಮೂವಿ. ಸೂಪರ್ ರೆಫರೆನ್ಸ್ ಕೊಡ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನೋಡಿ ಹೆಂಗೈತೆ ಅಂತ, ಫ್ಯೂಚರ್ ಅಲ್ಲಿ ನಡೆಯೋದನ್ನ ಇಲ್ಲೇ ಪಾಸ್ಟ್ ಪ್ರಿಡಿಕ್ಟ್ ಮಾಡ್ತಾರೆ. ಅಪ್ಪ ದೇವ್ರೆ, ಇದು ಉಷಲ್ಲೂ ಮಾಡಿರೋ, ಅದನ್ನೇ ಲಾಸ್ಟ್ ಟೈಮ್ ಹೇಳಿದ್ದು ನಾನು. ಖುಷಿಯಾಗಿ ಒಬ್ರೆ ಸುಖವಾಗಿ ಒಬ್ರೆ ಮಲ್ಕೊಳ್ಳಿ ಮ್ಯಾಮ್. ಬೇಕು ಅಂತಾನೆ ಉಪೇಂದ್ರ ಅವರು ಅವಳಿಗೆ ಉರಿಸ್ತಾ ಇರೋದು, ಒಬ್ಳೆ ಮಲ್ಕೊಳ್ಳಿ ಅಂತ. ಸೊ ಅವಳಿಗೊಂಥರ ಆಸೆ ಆಗ್ಲಿ, ಬೇಕು ನನ್ಗೂ ಒಬ್ಬ ಗಂಡ್ಸ್ ಬೇಕು ಲೈಫ್ ಅಲ್ಲಿ ಅನ್ನೋ ತರ ಆಸೆ ಆಗ್ಲಿ ಅನ್ನೋದಕ್ಕೋಸ್ಕರ ಇಂಡೈರೆಕ್ಟ್ ಆಗಿ ಪೀಡಿಸ್ತಾ ಇರೋದು. ಎವ್ರಿ ವುಮೆನ್ ನೀಡ್ ಎ ಮ್ಯಾನ್, ಎವ್ರಿ ಮ್ಯಾನ್ ನೀಡ್ ಎ ವುಮೆನ್ ಟು ಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಮಾಡಕ್ಕೆ ಇದು ಬೇಕೇ ಬೇಕು ಅನ್ನೋದು ಒಂದು ಫೋರ್ ಶಾಡೋ ಆಗಿ ತೋರಿಸಿರೋದು. ಎರಡು ಬೇರೆ ಬೇರೆ ಅಂತಾನೆ ರಿಪೋರ್ಟ್ ಬಂದಿದೆ. ಬೇರೆ ಅಂತನಾ? ಹೇಗಯ್ಯ ಇದು ಯಾಕೆ ಗೊತ್ತಾ ತೋರಿಸಿರೋದು, DNA ರಿಪೋರ್ಟ್ದು ಹೆಂಗೆ ಚೇಂಜ್ ಆಯ್ತು ಅಂತ. ಅದು ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ಅದು ಅವಳು ಮಾಡಿಸಿದ್ದು ಅಂತ. ಬಟ್ ನೀವೇ ಯೋಚನೆ ಮಾಡಿ, ಜಗತ್ತಲ್ಲಿ ಎಂತ ಬುದ್ಧಿವಂತಾನೆ ಇದ್ರು, ಅವನೆಷ್ಟೇ ತಲೆ ಓಡಿಸಿದ್ರು, ಆ ದೇವರನ್ನ ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ, ಅವನೆಷ್ಟೇ ತಲೆ ಓಡಿಸಿದ್ರು ಸೆಕೆಂಡ್ಸ್ ಅಲ್ಲಿ ಬಿದ್ದೋಗುತ್ತೆ. ಅವನೆಷ್ಟೇ ಕಷ್ಟಪಟ್ಬಿಟ್ಟು ಅಥವಾ ನಾನು ಏನೇ ತಿಪ್ಪುರ್ಲಾಗ ಹಾಕ್ಬಿಟ್ಟು ಏನೇನು ಪ್ಲಾನ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು ವರ್ಕ್ ಆಗಲ್ಲ. ಅದಕ್ಕೆ ದೇವ್ರ ಸಪೋರ್ಟ್ ಇರಲೇಬೇಕು. ದೇವ್ರ ಸಪೋರ್ಟ್ ಇಲ್ಲ ಅಂದ್ರೆ ನೀನು ಏನೇ ಪ್ಲಾನ್ ಮಾಡಿದ್ರು ವೇಸ್ಟು. ಅದನ್ನೊಂದು ಇಂಡೈರೆಕ್ಟ್ ಆಗಿ ಫೋರ್ ಶಾಡೋ ಆಗಿ ತೋರಿಸೋರೆ. ಸೊ ಅವ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ ದಟ್ ಫೇಕ್ ಆಗುತ್ತೆ ಅಂತ, ಬಟ್ ಹಂಗಂದ್ರೂ ಫೇಕ್ ಆಗುತ್ತೆ. ಹೆಂಗೆ ಈ ಮೂವಿಯಿಂದ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ಸಮಾಜ ಯಾವ ತರ ಇದೆ, ಜನರು ಹೆಂಗ್ ಮೋಸ ಹೋಯ್ತಾರೆ, ಜನರು ಯಾರು ಬುದ್ಧಿವಂತ ಯಾರು ದಡ್ಡ ಅಂತ ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕೋತಾರೆ ಹೊರತು ಅವರ ತಲೆ ಓಡಿಸೋದಿಲ್ಲ. ಬರೀ ಇದನ್ನೇ ಹೇಳ್ತಾ ಇರೋದು. ಅದನ್ನ ಹೇಳಿದ್ದು, ಅವ್ರವ್ರ ತಲೆ ಅವ್ರವ್ರು ಓಡಿಸಿದ್ರೆ ಯಾರು ಬುದ್ಧಿವಂತ ಯಾರು ದಡ್ಡ ಅಂತ ಅವ್ರಿಗೆ ಗೊತ್ತಾಗುತ್ತೆ. ದಡ್ಡ ಅನ್ನೋದು ಯಾವ್ದು ಎಕ್ಸಿಸ್ಟೆನ್ಸ್ ಅಲ್ಲೂ ಇಲ್ಲ, ಬುದ್ಧಿವಂತ ಅನ್ನೋದು ಯಾವ್ದು ಎಕ್ಸಿಸ್ಟೆನ್ಸ್ ಅಲ್ಲೂ ಇಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ನೀವು ಕರ್ಕೋತೀರ ಅಷ್ಟೇ ಬುದ್ಧಿವಂತ ದಡ್ಡ ಅಂತ. ಈಗಿನ ಜನರೇಷನ್ ಅಲ್ಲಿ ಯಾವ ಜನರೇಷನ್ ಅಲ್ಲಿ ಅವ್ರ ಪ್ರಕಾರ ಎಲ್ಲರೂ ಅವ್ರವರೇ ಬುದ್ಧಿವಂತರು, ಅವ್ರ ಪ್ರಕಾರ ಅವ್ರವರೇ ದಡ್ಡರು. ದಡ್ಡ ಅಂದ್ರೆ ಏನು, ಅವ್ನು ಮಾಡಿದ ತಪ್ಪನ್ನ ಅವ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋಯ್ತಾನಲ್ಲ ಅವನು ಬುದ್ಧಿವಂತ. ಆ ತಪ್ಪನ್ನ ತಿರ್ಗಾ ಮಾಡೋವನ್ನೇ ದಡ್ಡ, ಅಷ್ಟೇ, ಇನ್ನೇನು ಇಲ್ಲ. ಇನ್ನೊಂದೇನಂದ್ರೆ ಸಮಾಜ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರಿಸೋರೆ. ಅದು ಬಿಟ್ಟು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗುತ್ತೆ, ಅರ್ಥ ಆಗಿಲ್ದವ್ರಿಗೆ ಅರ್ಥ ಆಗಲ್ಲ ಅಷ್ಟೇ. ಆಮೇಲೆ ಇನ್ ದಿ ಎಂಡ್ ಬೈಕೊಂಡು ತಿರ್ಗಾಡೋರು ಅದಕ್ಕೆ ಹೇಳಿದ್ದು, ಫಸ್ಟು ಏನು ಅಂತ ನೋಡ್ಬೇಕು, ಅರ್ಥ ಮಾಡ್ಕೊಬೇಕು, ಯೋಚನೆ ಮಾಡಬೇಕು, ಆಮೇಲೆ ನೀವು ಹೇಳ್ಬೇಕು ಓ ಇವ್ನು ಮಾಡಿದ್ ಸರಿನಾ ತಪ್ಪಾ ಅಂತ. ನೋಡಿ ಇದನ್ನ ಸ್ಟಾರ್ಟಿಂಗ್ ಅನ್ನೋ ಡೈಲಾಗ್ ಹೇಳ್ದಂಗೆ, ಈ ಪಿಕ್ಚರು ಬಂದ್ಬಿಟ್ಟು ಒಂದು ಕಂಪ್ಲೀಟ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋದು, ಒಬ್ಬ ಹೆಂಗೆ ಮೋಸ ಮಾಡ್ತಾನೆ ಅಂತ. ಬಟ್ ಅದನ್ನ ಪಾಸಿಟಿವ್ ಆಗಿ ತೋರಿಸೋರೆ. ಅದಕ್ಕೆ ಅವ್ರು ಹೇಳೋದು ಎಷ್ಟು ಬ್ಯೂಟಿಫುಲ್ ಮೂವೀಸ್ ಕ್ರಿಯೇಟ್ ಮಾಡ್ತಾರೆ. ಮೂವೀಸ್ ಅಲ್ಲಿರೋ ತಾಕತ್ ಅಂದ್ರೆ ಇದೆ. ಕೆಟ್ಟ ಕ್ಯಾರೆಕ್ಟರ್ನ ಒಳ್ಳೆ ರೀತಿಯಲ್ಲೂ ತೋರಿಸ್ಬೋದು, ಒಳ್ಳೆ ಕ್ಯಾರೆಕ್ಟರ್ನ ಕೆಟ್ಟ ರೀತಿಯಲ್ಲೂ ತೋರಿಸ್ಬೋದು ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.